ಸ್ಯಾಟರ್ಡೇನೂ ಒಂದೊಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದು ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ವಿಜೆ ವ್ಲಾಗ್ಸ್. ಹೊಸದಾಗಿ ಅಂದ್ರೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ. ಹಾಯ್, ಐ ಆಮ್ ವೀಣಾಜನು ಆ್ಯಂಡ್ ಐ ಆಮ್ ಫ್ರಮ್ ಹೊಸಪೇಟ್. ಸೊ ಗೈಸ್, ನಿಮಗೆ ಏನಾದರೂ ಟ್ರಾವೆಲ್ ವೀಡಿಯೋಸಲ್ಲಿ, ಕುಕ್ಕಿಂಗ್ ವೀಡಿಯೋಸಲ್ಲಿ, ಫ್ಯಾಮಿಲಿ ವ್ಲಾಗ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ನಾನು ಇಷ್ಟೆಲ್ಲ ಟಾಪಿಕ್ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತಂದರೆ, ಸೊ ನಾನು ಇನ್ಮೇಲೆ ಎವ್ರಿ ಸ್ಯಾಟರ್ಡೇನೂ ಒಂದೊಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದು ನೀವು ನೋಡಿರೋದಾಗಿರ್ಬೋದು, ಟೇಸ್ಟ್ ಮಾಡಿರೋದಾಗಿರ್ಬೋದು, ಅಥವಾ ಹೊಸದೂ ಆಗಿರ್ಬೋದು. ಸೊ ಅದೇ ರೀತಿ ನಾನು ಇವತ್ತು ಮಾಡ್ತಿರುವಂತಹ ರೆಸಿಪಿ ಒಂದಲ್ಲ, ಇವತ್ತು 2 ರೆಸಿಪಿನ ಹೇಳ್ಕೊಡ್ತೀನಿ. ಸೊ ಮಂಡಾಳ್ ಯೂಸ್ ಮಾಡಿಕೊಂಡು ನಾನು ನಮ್ಮ ಮನೇಲಿ ಇನ್ ಕೇಸ್ ಸ್ನ್ಯಾಕ್ಸ್ ಮಾಡಿದ್ರೆ ಯಾವ ರೀತಿ ಮಾಡ್ತೀನಿ, ಯಾವ ಥರದ ಸ್ನ್ಯಾಕ್ಸ್ಗಳನ್ನ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಮುಂದೆ ಪ್ರತಿ ಸ್ಯಾಟರ್ಡೆ ಆಗಿ ಪ್ರತಿ ವೆಡ್ನೆಸ್ಡೇ ನನ್ನ ಚಾನಲಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಸೊ ಗೈಸ್, ನೀವು ಏನು ಮಾಡಬೇಕು ಅಂತಂದರೆ ಜಸ್ಟ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಒಂದು ಚಾನಲ್ನ ಶೇರ್ ಮಾಡಬೇಕು. ಹಾಗೆ ಇನ್ನೂ ಯಾವ ರೀತಿ ವೀಡಿಯೋಸ್ಗಳನ್ನ ನೋಡ್ತೀರಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುವಂತಹ ವೀಡಿಯೋಸ್ಗಳನ್ನೇ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇನ್ಯಾಕೆ ವೇಟ್ ಮಾಡ್ತಾ ಇದ್ರೆ ನೆಕ್ಸ್ಟ್ ತಡ ಮಾಡಿದೆ ಸ್ನ್ಯಾಕ್ಸ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಫಸ್ಟು ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಮಂಡಳನ್ನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಯಾಕಂತಂದರೆ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ಅಂತಂತೇಳಿ ಫಸ್ಟು ಮಂಡಳನ್ನ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ರೋಸ್ಟ್ ಆಗ್ತಿದ್ದಂಗೆ ನಾನು ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಚಟಪಟ ಅಂತ ಅನ್ಸ್ಕೊಳ್ತಾ ಇದ್ದೀನಿ. ಸೊ ಅವೆರಡು ಚಟಪಟ ಆದಮೇಲೆ ಸ್ವಲ್ಪ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅವೂ ರೋಸ್ಟ್ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ನಾನು ಇದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು 3 ಯೂಸ್ ಮಾಡೋದು ನೋಡಿ. ಇದನ್ನು ಮತ್ತೆ ನೀವು ಮಂಡಾಳ ಒಗ್ಗರಣೆ ಅಂತ ಅಂದ್ಕೋಬೇಡಿ. ಇದು ಮಂಡಾಳ ಒಗ್ಗರಣೆ ಅಲ್ಲ, ಮಂಡಾಳ ಒಗ್ಗರಣೆ ಥರನೇ ಆದರೆ ಮಂಡಾಳ ಒಗ್ಗರಣೆ ಅಲ್ಲ. ಸೊ ಅವೆರಡು ಫ್ರೈ ಮಾಡಲಿಕ್ಕೆ ಬಿಡ್ತಿದ್ದೀನಿ. ಅದು ಫ್ರೈ ಆಗಲಿ ಸ್ವಲ್ಪ ಬೇಗ ಅಂತಂತೇಳಿ ಒಂಚೂರು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕಿ ಒಂದು ಸ್ವಲ್ಪ ಅಲ್ಗಾಡಿಸ್ಕೊಂಡು ಅದಾದಮೇಲೆ ನಾನು ಟೊಮೆಟೊನ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ತರಕಾರಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕ್ವಾಂಟಿಟಿಗೆ ಮಂಡಾಳು ತೊಗೊಂಡಿರ್ತೀರೋ ಅದ್ರ ಮೇಲೆ ಅರಿಶಿನ ಪುಡಿನ ಹಾಕ್ಕೋಬೇಕು. ಅದನ್ನು 1-2 ನಿಮಿಷ ಹಸಿ ವಾಸನೆ ಏನಿರುತ್ತಲ್ವ, ಸೊ ಅದೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇರೆವರೆಗೂ ಬೆನೆಸ್ಕೊಂಡು ನೆಕ್ಸ್ಟ್ ಮಂಡಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾವೆಷ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಬರುತ್ತೆ. ತುಂಬಾ ಈಸಿ. ಈ ಥರ ಮಾಡೋದು ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಇನ್ ಕೇಸ್ ಅವ್ರು ಏನಾದರೂ ಮಂಡಾಳು ಮಾಡಿಕೊಡ್ರಿ ಅಂತ ಕೇಳಿದ್ರೆ ನಾನು ಇದೇ ಥರನೇ ಮಾಡೋದು. ಯಾಕಂದರೆ ಅವ್ರಿಗೆ ಇಷ್ಟಪಟ್ಟಂಗೆ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಆಗಿದೆ ನಾನು ನೋಡಿಕೊಂಡು ಇನ್ನೊಂದು ಚೂರು ಉಪ್ಪು ಹಾಕ್ತೆ. ಬಟ್ ಸ್ವಲ್ಪ ಉಪ್ಪು ಹಾಕಿದ್ದು ಅದೊಂಚೂರು ಉಪ್ಪು ಜಾಸ್ತಿ ಅಂತ ಅನಿಸಿತು. ಸೊ ಅಷ್ಟೇ, ಇದು ಫಸ್ಟ್ ಸ್ನ್ಯಾಕ್ಸ್ ರೆಸಿಪಿ. ಐ ಹೋಪ್ ನೀವೆಲ್ಲರೂ ಇದನ್ನು ಟೇಸ್ಟ್ ಮಾಡಿರ್ತೀರ ಅಂತ ಅಂದ್ಕೊಳ್ತಿದ್ವಿ. ಸೊ ಇದ್ರ ಮೇಲೆ ಮತ್ತೆ ನಾವು ಖಾರ ಬೇಕಂದ್ರೆ ಹಾಕ್ಕೊಂಡು ತಿನ್ಬೋದು. ಹಾಗೆ ಗೈಸ್, ಇದು ಸೆಕೆಂಡ್ ಒನ್. ಇದಂತೂ ಸಿಕ್ಕಾಪಟ್ಟೆ ಈಸಿ. ಯಾರು ಬೇಕಾದರೂ ಇದು ಒಂದನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದು. ಸೊ ಸ್ವಲ್ಪ ಮಂಡಾಳು ತೊಗೊಳ್ಳಿ. ಸೊ ಇದಕ್ಕೆ ಕೂಡ ಅಷ್ಟೇ ಸೇಮ್ ತರಕಾರಿನ ಯೂಸ್ ಮಾಡ್ಬೋದು. ಇದರಲ್ಲಿ ಮೆಣಸಿನ್ಕಾಯಿ ಎಷ್ಟು ಸಣ್ಣಗೆ ಹೆಚ್ಚಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೆಚ್ಚಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದು ಎಕ್ಸ್ಟ್ರಾ ಅಡಿಷ್ನಲ್ಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಚಿಪ್ಸ್ ಇದ್ವು ಮನೆಯಲ್ಲಿ, ಸೊ ಆ ಚಿಪ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಖಾರನೂ ಇತ್ತು ಅಂತಂತೇಳಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಇವೆರಡು ಆ್ಯಡ್ ಮಾಡಿ ಆದಮೇಲೆ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂಚೂರು ಖಾರ ನಿಮ್ಮ ಟೇಸ್ಟಿಗೆ, ನಿಮ್ಮ ಎಷ್ಟು ಖಾರ ತಿಂತೀರೋ ಅದರ ಅನುಗುಣವಾಗಿ, ಅದಾದಮೇಲೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಸಿಯಾಗಿರುವಂತಹ ಮಂಡಾಳಿಂದ ಯಾರು ಬೇಕಾದರೂ ಮಾಡಿರುವಂತಹ ಇನ್ನೊಂದು ರೆಸಿಪಿ ರೆಡಿ. ಗೈಸ್, ಇವೆರಡು ರೆಸಿಪಿನೂ ನೀವೇನಾದರೂ ಮುಂಚೆ ಟ್ರೈ ಮಾಡಿದರೆ ಓಕೆ, ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಗೈಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ನ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ರೆಗ್ಯುಲರ್ ಆಗಿ ಯಾವ ರೀತಿ ಸ್ನ್ಯಾಕ್ಸ್ ಮಾಡ್ತೀನಿ, ಇನ್ ಕೇಸ್ ಮಂಡಾಳ ಏನಾದರೂ ಯೂಸ್ ಮಾಡಿ ಸ್ನ್ಯಾಕ್ಸ್ ಮಾಡ್ತೀನಿ ಅಂತಂದರೆ ಅದು ಇವೆರಡು ರೀತಿಯೇ ಮಾಡೋದು. ಯಾಕೆಂತಂದರೆ ಫಸ್ಟ್ ನಾನೇನು ಎಲ್ಲೋ ಕಲರ್ ತೋರಿಸಿದ್ನಲ್ಲ, ಸೊ ಅದು ನಮ್ಮ ಹಸ್ಬೆಂಡ್ ಇಷ್ಟ. ಸೊ ಇನ್ನೊಂದು ರೆಗ್ಯುಲರ್ ಆಗಿ ಏನು ತೋರಿಸ್ತೀನಲ್ವ ಅದು ನಮ್ಮ ಮನೇಲಿ ನನಗೆ ಜಾನಿಗೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ. ಸೊ ಒಂದು ಎರಡು ರೀತಿಯಲ್ಲಿ ನಾನು ಸ್ನ್ಯಾಕ್ಸ್ ಮಾಡೋದು. ಇನ್ ಕೇಸ್ ನೀವೇನಾದರೂ ಬೇರೆ ಬೇರೆ ಥರ ಸ್ನ್ಯಾಕ್ಸ್ಗಳನ್ನ ಮಂಡಾಳ ಯೂಸ್ ಮಾಡಿ ಮಾಡ್ತಿದ್ದೀನಿ ಅಂತಂದರೆ ನನಗೆ ಈ ರೆಸಿಪಿನ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ಟ್ರೈ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಐ ಲವ್ ಯು ಆಲ್. ಟೇಕ್ ಕೇರ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ವಿಜೆ ವ್ಲಾಗ್ಸ್.